ಇಷ್ಟದ ವಿರುದ್ಧವಾಗಿ ಅವ್ರಷ್ಟೆಲ್ಲ ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನಿಸ್ತಿದ್ಯಾ ಅಣ್ಣ? ಏನ್ ಇಷ್ಟಕ್ಕೆ ವಿರುದ್ಧವಾಗಮ್ಮ? ಯಾರಿಷ್ಟದ ವಿರುದ್ಧವಾಗ ಅವ್ರು ಏನು ಮಾಡೋದೇ ಇಲ್ಲ, ತಿಳ್ಕೊಂಬಿಡು. ನೀನ್ ಈ ಮನೇಲಿ ಅನುಭವಿಸ್ತಾ ಇರೋದನ್ನ ನೋಡೋದಕ್ಕಾಗದೆ ನೀನ್ ಈ ಮನೆ ಸೊಸೆ ಅನ್ನೋ ಪಟ್ಟನ ಶಾಶ್ವತ ಕೊಡೋಕ್ ಹೊರಟಿದ್ದವ್ರು. ಈ ರಿಜಿಸ್ಟರ್ ಒಂದು ಹಾಕ್ಬಿಟ್ಟಿದ್ರೆ ನಿನ್ನ ಈ ಮನೆಯಿಂದ ಯಾರು ಹೊರಗಡೆ ಹಾಕೋದಕ್ ಆಗ್ತಾನೆ ಇರಲಿಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿದು. ನೀನ್ ಕಷ್ಟದಲ್ಲಿದೀಯಾ, ನಿನ್ ಜೀವನ ಸರಿ ಹೋಗ್ಬೇಕು, ನಿನ್ ತಂಗಿ ಅಂದ್ರೆ ಓದ್ಗೆ ಸಹಾಯ ಆಗ್ಬೇಕು ಅಂತ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವ್ರು ಒಳ್ಳೆತನನ ಅರ್ಥ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಬೋದೈತಲ್ಲಮ್ಮ ನೀನು. ಅಣ್ಣ, ನಾನು ಈ ಮನೆಗ್ ಬಂದ ದಿನಾನೇ ನಮ್ಮ ಅಪ್ಪನ ಜೊತೆ ವಾಪಸ್ ನಮ್ಮ ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದ್ರೆ ದೊಡ್ಡ ಯಜಮಾನ್ರು ಒಂದ್ 6 ತಿಂಗಳು ಈ ಮನೆಯಲ್ಲಿದ್ದು ನಮ್ಮ ಮಗನ್ನ ಬದಲಾಯಿಸು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ಇಲ್ಲಿದ್ದೀನಿ ಹೊರತು ಈ ಮನೇಲಿ ಬಾಳ್ಬೇಕು ಅಂತ ಅಲ್ಲ. ಆದ್ರೆ ನನ್ನಿಂದ ಚಿಕ್ಕ ಯಜಮಾನ್ರನ್ನ ಬದಲಾಯಿಸಕ್ಕಂತೂ ಆಗೋದಿಲ್ಲ. ಆದ್ರೆ ನನಗೆ ಕೊಟ್ಟ ಸಮಯ ಇನ್ನೇನ್ ಮುಗಿತಾ ಬಂತು. ಆಮೇಲೆ ನನ್ ಪಾಡಿಗೆ ನಾನು ಊರಿಗೆ ಹೊರಟೋಗ್ಬಿಡ್ತೀನಿ. ಅಲ್ಲಮ್ಮ, ಯಾವಾಗ್ಲೂ ಇಲ್ಲಿಂದ ಒಯ್ತೀನಿ ಅಂತ ಹೇಳ್ತಾ ಇರ್ತೀಯ ಹೊರತು ಇಲ್ಲೇ ಇದ್ದು ಏನಾದ್ರೂ ಸಾಧಿಸ್ತೀನಿ ಅಂತ ಹೇಳೋದೇ ಇಲ್ವಲ್ಲಮ್ಮ ನೀನು. ಅಲ್ಲ, ಮದುವೆ ಆಗಿರೋ ಹೆಣ್ಣು ಗಂಡನ ಮನೆ ಬಿಟ್ಟು ಹೋಗಿ ತವ್ರ ಮನೇಲಿ ಕೂತ್ಕೊಂಡ್ರೆ ಅಲ್ಲಿರೋರ ಪರಿಸ್ಥಿತಿ ಏನಾಗಿರ್ತದೆ ಅಂತ ಯೋಚನೆ ಮಾಡಿದೀಯ ನೀನು? ಅಲ್ಲ, ನೀನು ಊರಿಗೆ ಹೋಗಿದ್ದಷ್ಟೇ ಎಲ್ಲ ಸರಿ ಹೋಗ್ಬಿಡ್ತೇನಮ್ಮ. ನಿನ್ ತಂಗಿ ಇದ್ರಿಗೆಲ್ಲ ಚೆನ್ನಾಗಿ ಓದಿಸ್ಬೇಕು, ಅವ್ರಿಗೊಂದು ದಡ ಸೇರಿಸ್ಬೇಕು ಅಂತ ಇಷ್ಟೊಂದೆಲ್ಲ ಕನ್ಸ್ಕೊಂಡಿದೆಯಲ್ಲ, ಆ ಕನ್ಸೆಲ್ಲ ಹೆಂಗಮ್ಮ ನನಸಾಗುತ್ತೆ? ಈ ನಮ್ ಜನ ಹೆಂಗೆ ಅಂದ್ರೆ ಮುಂದೆ ಮಲ್ಗೆ ಹೂ ತರ ಮಾತಾಡಿ ಹಿಂದ್ಗಡೆ ನಾಗರಾವ್ ತರ ವಿಷ ಕಾರ್ತಾರೆ. ತಿಳ್ಕೊಂಬಿಡಿದು. ದೊಡ್ಡ ಮಗಳು ಮದುವೆ ಆಗ್ಬಿಟ್ಟು ಮನೇಲಿ ಕೂತ್ಕೊಂಡವಳೆ, ಅಂತವ್ರ ತಂಗಿದಿರ್ನ ನಾವೇನಾದ್ರೂ ಮದುವೆ ಆಗ್ಬಿಟ್ರೆ ನಿಮ್ಮನೆ ಉದ್ಧಾರ ಆಗುತ್ತಾ ಅಂತ ಕೇಳ್ತಾರೆ. ಏನ್ ಮಾಡ್ತೀಯ ಅವಾಗ? ಅಯ್ಯೋ, ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಗೆ ಇವಳು ತಂಗಿದಿರು ಕೂಡ ಗಂಡನ್ ಬಿಟ್ಟು ಬಂದು ಮನೇಲಿ ಕೂತ್ಕೊಂಡ್ರೆ ಏನ್ ಮಾಡ್ತೀಯ? ಅದಕ್ಕೆ ಈ ಸಂಬಂಧನೇ ಬೇಡ ಅಂದ್ರೆ ನಿನ್ನ ಆಸೆ ಗೋಪುರ ಎಲ್ಲ ಬಿದೋಗಲ್ವೇನಮ್ಮ? ಅದಕ್ಕೆ ಹೇಳ್ತಾ ಇದ್ದೀನಿ, ಕಷ್ಟನೋ ನಷ್ಟನೋ ನೀನ್ ಈ ಮನೆ ಸೊಸೆ ಇಟ್ಕೊಂಡೇನೆ ನಿನ್ ತಂಗಿದಿರ ಬದುಕನ್ನ ದಡ ಸೇರಿಸ್ಬೋದು. ಇಷ್ಟೇನಮ್ಮ, ಅಣ್ಣನಾಗಿ ನಾನು ಈ ಥರ ಬೇಡ್ಕೊಳ್ಳೋದು. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಮ್ಮ.